So guys, welcome back to my channel Day 3 in Goa. ಸೊ ಗಾಯ್ಸ್ ಹಂಗೆ ವೈಬ್ ಅಲ್ಲಿ ಪಂಜಿಮ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡಬಹುದು ಪಂಜಿಮ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇದು ಪಂಜಿಮ್ ಬ್ರಿಡ್ಜ್ ಇದು ಏನಂದ್ರೆ ಇದೊಂದು ಡೆಲ್ಟಾ ಅಂದ್ರೆ ರಿವರ್ ಮತ್ತೆ ಸಮುದ್ರ ಮೀಟ್ ಆಗೋ ಜಾಗನ ಡೆಲ್ಟಾ ಅಂತಾರೆ. ಬನ್ನಿ ಗಾಯ್ಸ್ ಪಂಜಿಮ್ ಸಿಟಿನ ಸ್ವಲ್ಪ ನೋಡ್ಕೊಂಡ್ ಬರೋಣ, ಯಾವ ತರ ಪಂಜಿಮ್ ಸಿಟಿ ಇದೆ ಅಂತ ನೋಡ್ಬೋದು ಗೈಸ್. ಪಂಜಿಮ್ ಸಿಟಿ ದೊಡ್ಡದಾಗಿ ಚೆನ್ನಾಗಿದೆ. ನನಗೆ ಈ ತರ ಸಿಟಿ ತರ ಇರುತ್ತೆ ಅಂತ ನನ್ ಗೊತ್ತಿರ್ಲಿಲ್ಲ. ಬಟ್ ಈಗ ನೋಡ್ತಾ ಇದ್ರೆ ಪಂಜಿಮ್ ಸಿಟಿ ಚೆನ್ನಾಗಿದೆ, ಚೆನ್ನಾಗಿ ವೆಲ್ ಡೆವಲಪ್ ಆಗಿದೆ. ಸೇಮ್ ಬೆಂಗಳೂರು ತರಾನೇ ಇದೆ ನೋಡಕ್ಕೆ. ಬಟ್ ಬೆಂಗಳೂರು ಅಷ್ಟು ಡೆವಲಪ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ. ನೋಡ್ಬೋದು, ಬನ್ನಿ ಗಾಯ್ಸ್ ಹೋಗಿ ನೋಡೋಣ. ನೋಡಿ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಸು, ಒಳ್ಳೆ ಒಳ್ಳೆ ಹೋಟೆಲ್ಸ್ ಎಲ್ಲ ಚೆನ್ನಾಗಿದೆ ಪಂಜಿಮ್ ಅಲ್ಲಿ. ನೋಡ್ಬೋದು ಬಿಲ್ಡಿಂಗ್ಸ್ ಎಲ್ಲ ಯಾವ ತರ ಇದೆ ಅಂತ ನೋಡಿ. ಮತ್ತೆ ಇಲ್ಲಿ ನೋಡಿ ಗಾಯ್ಸ್, ಫುಲ್ ಡ್ರಗ್ಸ್ ಗಿಕ್ಸ್ ಗಿಂಜಾ ಎಲ್ಲ ಬಿದ್ದವ್ರೆ. ನೋಡ್ಬೋದು ಇಲ್ಲಿ ಯಾವ ತರ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಈ ಫುಲ್ ಎಲ್ಲ ಯಾವುದೋ ಹಳೆ ಬಿಲ್ಡಿಂಗ್ ತರ ಐತೆ. ಈ ಜಾಗ ಎಲ್ಲ ಹಳೆ ಜಾಗ ಇದ್ದಂಗೆ ಐತೆ ಗಾಯ್ಸ್. ಇಲ್ಲಿ ನೋಡ್ಬೋದು ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಗೆ ಬಂದ್ವಿ ಪಂಜಿಮ್ ಹತ್ರ. ಇಲ್ಲಿ ನೋಡಿ ಯಾವ ತರ ಇದೆ ವ್ಯೂ ಅಂತ. ಆ ಬ್ರಿಡ್ಜ್ ಕೆಳಗಡೆ ನೀರು ಹರಿತಾ ಇರೋದು ಮತ್ತೆ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಬೋದು. ಅಲ್ಲಿ ನೋಡಿ ಗಾಯ್ಸ್, ಇದು ಬ್ರಿಡ್ಜ್ ಮೇಲೆ ಬ್ರಿಡ್ಜ್. ಇವಾಗ ನಾವು ಅದೇ ಬ್ರಿಡ್ಜ್ಗಿಂದಾನೇ ನಾವು ಬಂದಿದ್ದು, ಒಳಗಡೆ ಎಂಟ್ರೆನ್ಸ್ ಆಗಿದ್ದು. ಈಗ ನೀವು ನೋಡ್ತಾ ಇದ್ರಲ್ವ ಗೈಸ್, ಮಸ್ತ್ ಹೆಂಗಿದೆ ನೋಡಿ ವ್ಯೂ. ಮತ್ತೆ ಬನ್ನಿ ಗೈಸ್, ಇದು ಮ್ಯಾಂಗ್ರೋವ್ ಫಾರೆಸ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಯಾವ ತರ ಇದೆ ಅಂತ ನೀವು ಇಲ್ಲಿ ಏನ್ ನೋಡ್ತಾ ಇದೀರಾ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಗೆ ಒಂದು ವಾಕಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ವಾಕಿಂಗ್ ಬ್ರಿಡ್ಜ್ ಮಾತ್ರ ಮಸ್ತ್ ಆಗಿದೆ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದು ಆಚೆ ಬಂದೈತಲ್ಲ ಮಣ್ಣಿಂದ, ಅದು ಇದೇ ಮ್ಯಾಂಗ್ರೋವ್ ಮರದ ಬೇರು. ಆ ಬಂದಿರೋ ಬೇರಿಂದಾನೇ ಇವುಗಳು ಆಕ್ಸಿಜನ್ ಎಳ್ಕೊಂತವೆ. ನೋಡ್ಬೋದು ಗಾಯ್ಸ್, ನಮ್ ಬಾಯ್ಸ್ ಚಿಲ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ. ಇಲ್ಲೆಲ್ಲ ಎಕಾಲಜಿ ಆಫ್ ಮ್ಯಾಂಗ್ರೂವ್ಸ್ ಅಲ್ಲಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ. ಇಲ್ಲಿ ಯಾವ್ಯಾವ ತರ ಪಕ್ಷಿಗಳಿದಾವೆ, ಇಲ್ಲಿ ಯಾವ್ಯಾವ ತರ ಹ್ಯಾಬಿಟ್ಯಾಟ್ ಇದೆ, ಇಲ್ಲಿ ಯಾವ ತರ ಇದೆ ಹೆಂಗಿದೆ ಅಂತ ಹಾಕಿದ್ದಾರೆ. ಇಲ್ಲಿ ಗಾಯ್ಸ್ ಇಲ್ಲಿ ಸ್ವಲ್ಪ ಹಂಗೆ ನಾನು ರೀಲ್ಸ್ ಮಾಡ್ಕೊಂಡೆ. ನೋಡ್ಬೋದು ಗಾಯ್ಸ್ ಇಲ್ಲಿ ಯಾವ ತರ ಬರ್ಡ್ಸ್ ಇದಾವೆ ಅಂತ. ಇಲ್ಲಿ ಇದೆ ಯಾವ ತರ ಬರ್ಡ್ಸ್ ಇದಾವೆ, ಯಾವ ತರ ರೆಪ್ಟೈಲ್ಸ್ ಇದಾವೆ, ಯಾವ ತರ ಅನಿಮಲ್ಸ್ ಇದಾವೆ ಅಂತ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಗಾಯ್ಸ್ ಇದು ಮಾತ್ರ ಮಸ್ತ್ ಆಗಿದೆ ಜಾಗ. ಗೋವಾ ಅಲ್ಲಿ ಪಂಜಿಮ್ ಅಲ್ಲಿ ಇದು ಒಂದು ಮ್ಯಾಂಗ್ರೋವ್ ವಾಕಿಂಗ್ ಬ್ರಿಡ್ಜ್ ಅಂತ ಇದ್ರ ಹೆಸರು. ಮೇನ್ ಸಿಟಿಯಲ್ಲೇ ಇದೆ ನೋಡಿ. ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡ್ಬೋದು ಗಾಯ್ಸ್ ಯಾವ ತರ ಈ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗೆ, ಈ ಮ್ಯಾಂಗ್ರೋವ್ ಟ್ರೀಸ್ಗೆ ಆ ಪಕ್ಷಿಗಳು ಯಾವ ತರ ಡಿಪೆಂಡ್ ಆಗಿದಾವೆ, ಯಾವ ತರ ಪ್ರಾಣಿಗಳು ಇಲ್ಲಿ ವಾಸವಾಗಿದ್ದಾವೆ ಅಂತ ಇಲ್ಲಿ ಅಲ್ಲಲ್ಲಿ ಬರ್ದಿದ್ದಾರೆ ಗೈಸ್. ನಾನು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನಿಜ ಇದೆಲ್ಲ ನಾನು ಕವರ್ ಮಾಡ್ತೀನೋ ಇಲ್ಲ ಅನ್ಸ್ಬಿಟ್ಟಿತ್ತು. ಬ್ಯಾಟ್ರಿ ಪರ್ಸೆಂಟೇಜು ಮಿನಿಮಮ್ 6% ಇತ್ತು ಗೈಸ್ ನನ್ನ ಫೋನ್ದು. 6% ಅಲ್ಲಿ ಈ ವಿಡಿಯೋ ಫುಲ್, ಇವಾಗ ನಾನು ಈ ವಿಡಿಯೋ 7 ನಿಮಿಷ ವಿಡಿಯೋ ಮಾಡಿದ್ದೀನಲ್ವಾ, ಈ 7 ನಿಮಿಷ ವಿಡಿಯೋನು 6 ನಿಮಿಷ ಇದ್ರಲ್ಲೇ ಮಾಡಿರೋದು. ಅದು ಐಫೋನ್ ಅಲ್ಲಿ ಮಾಡಿರೋದು. ಐಫೋನ್ ಅಲ್ಲಿ 1% ಚಾರ್ಜ್ ಇಲ್ಲ 20% ಚಾರ್ಜ್ ಇದ್ರೇನೆ ಮಾಡೋಕ್ಕಾಗಲ್ಲ ಅಂತ. ಅದು ನನ್ನ ಫೋನು ಯಾವತ್ತು ಮಾತ್ರ ಮಸ್ತ್ ಸಪೋರ್ಟ್ ಮಾಡ್ತು ಇಂಪಾರ್ಟೆಂಟ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ. ನಾನು ಅವತ್ತು ಅನ್ಕೊಂಡ್ಬಿಟ್ಟಿದ್ದೆ ಏನು ಆಗಲ್ಲ ಬಿಡು, ಹೋಯ್ತು ಇನ್ನು ಲಾಗ್ ಮಾಡಕ್ ಆಗಲ್ಲ, ಇನ್ ಬ್ಯಾಟ್ರಿ ಪರ್ಸೆಂಟೇಜ್ ಇಲ್ಲ, ಏನಾಗತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ಬಟ್ ಏನಾಗತ್ತೋ ಆಗ್ಲಿ ಅಂತ ಫುಲ್ ಅವತ್ತು ಲಾಗ್ ಮಾಡಿದೆ. ಬಟ್ ಫೈನಲಿ ವಿಡಿಯೋ ಬಂತು ಗೈಸ್. ನೋಡ್ಬೋದು ಇದೇ ಎಂಡ್. ಇಲ್ಲಿಗೆ ಎಂಡ್ ಆಗತ್ತೆ. ಮತ್ತೆ ಯೂ ಟರ್ನ್ ತಗೊಂಡು ವಾಪಸ್ ಹೋಗ್ಬೇಕು ಗಾಯ್ಸ್ ಮ್ಯಾಂಗ್ರೋವ್ ಫಾರೆಸ್ಟ್ಗೆ.
ಮ್ಯಾಂಗ್ರೋ ಪ್ಲಾಂಟ್ಸ್, ಮ್ಯಾಂಗೋ ಟ್ರೀಸ್ ಇಲ್ಲಿಗೆ ಎಂಡ್ ಆಯ್ತು. ಇನ್ನು ಆ ಕಡೆ ವಾಕಿಂಗ್ ಹೋದ್ರೆ ವಾಲ್ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಗೈಸ್ ಬೇರೆ ಕಡೆ ಹೋಗೋಣ. ಇಲ್ಲಿಂದ ನೋಡ್ಬೋದು ಮತ್ತೆ ವಾಪಸ್ ಅಲ್ಲೇ ವಾಪಸ್ ಅದೇ ಬ್ರಿಡ್ಜ್ ನೋಡ್ಬೋದು ಗೈಸ್. ಇಲ್ಲಿ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಯಾವ ತರ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಕೆಳಗಡೆ ಒಂದು ಬ್ರಿಡ್ಜ್ ಹೋಗ್ತೈತೆ, ಅವ್ರ ಮೇಲೆ ಒಂದು ಬ್ರಿಡ್ಜ್ ಹೋಗ್ತೈತೆ. ಯಾವ ತರ ಪ್ಲಾನ್ ಮಾಡಿ ಹೆಂಗ್ ಕಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು ಗೈಸ್. ಇದನ್ನ ನೋಡಿ. ಮತ್ತೆ ಪಾಂಡಿಚೇರಿಗೂ ಇಲ್ಲಿ ಎಲ್ಲ ಡಚ್ ಫ್ರೆಂಡ್ಸು ಅಲ್ವಾ. ಪಾಂಡಿಚೇರಿ ಆಳಿದ್ದು ಮತ್ತೆ ಗೋವಾ ಆಳಿದ್ದು ಎಲ್ಲ ಒಬ್ರೆ. ಫ್ರೆಂಚ್ ಮತ್ತೆ ಡಚ್ ಅವರು, ಪೋರ್ಚುಗೀಸ್ ಅವರು ತಾನೇ ಯೂನಿಯನ್ ಟೆರಿಟರೀಸ್ ನಲ್ಲಿ ಆಡಿದ್ದು. ಅದೇ ತರಾನೇ ಎರಡು ಗೋವಾ ಆಗ್ಲಿ ಪಾಂಡಿಚೇರಿ ಆಗ್ಲಿ ಒಂದೇ ತರ ವೈಬ್ ಕಾಣಿಸುತ್ತೆ. ನೀವು ನೋಡ್ಬೋದು ಗಾಯ್ಸ್. ಫುಲ್ ಪಾಂಡಿಚೇರಿ ತರಾನೇ ಸ್ಟ್ರೀಟ್ಸ್ ಇದೆ, ಪಾಂಡಿಚೇರಿ ತರಾನೇ ಮನೆಗಳಿದಾವೆ. ಬಟ್ ಇದು ಪಾಂಡಿಚೇರಿ ಅಲ್ಲ, ಇದು ಗೋವಾ ಗಾಯ್ಸ್. ಹಂಗೆ ಫುಲ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹಿಂಗೆ ಮುಂದೆ ಮುಂದೆ ಹೋಗಿ ನೋಡ್ಬೋದು ಯಾವ ತರ ಇದೆ ವೈಬ್ಸು. ಫೋಟೋ ಶೂಟ್ಗೆಲ್ಲ ಸಖತ್ತಾಗಿದೆ ಗಾಯ್ಸ್. ಇಲ್ಲಿ ಮನೆಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ಸಖತ್ತಾಗಿದೆ. ಮತ್ತೆ ಇಲ್ಲಿಂದ ನೆಕ್ಸ್ಟ್ ಕೆಸಿನೋ ಹೋದ್ರಿ, ಬಿಗ್ ಡ್ಯಾಡಿ ಕೆಸಿನೋ ಹತ್ರ ನೋಡ್ಬೋದು. ನೆಕ್ಸ್ಟ್ ಗೈಸ್ ಇವಾಗ ನೋಡಿ ಇದೆ ಕಿಂಗ್ ಕೆಸಿನೋ. ಗೈಸ್ ಇವಾಗ ನಿಮ್ಗೆ ನಾನು ಈ ತರ ವಾಯ್ಸ್ ಓವರ್ ಕೊಡೋದು ಇಷ್ಟನಾ, ಇಲ್ಲ ಅಂದ್ರೆ ನಾನು ಲೈವ್ ಆಗಿ ವಿಡಿಯೋ ಮಾಡ್ಕೊಂಡು ಅಲ್ಲೇ ರೆಕಾರ್ಡ್ ಕೊಡ್ಲಾ, ಇಲ್ಲ ಈ ತರ ವಾಯ್ಸ್ ಓವರ್ ಕೊಡ್ಲಾ? ಯಾಕಂದ್ರೆ ನನ್ಗೆ ಈ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಹಂಗಾಗಿ ಸಿಚುವೇಶನ್ ತಕ್ಕಾಗಿ ಥಾಟ್ಸ್ ಬರುತ್ತಲ್ವಾ, ಅದೆಲ್ಲ ಮಿಸ್ ಆಗತ್ತೆ. ಮತ್ತೆ ಸ್ಪಾಂಟೇನಿಯಸ್ ಆಗಿ ಮಾತಾಡಕ್ ಆಗಲ್ಲ ವಿಡಿಯೋ ಮಾಡ್ಕೊಂಡು. ಅದಕ್ಕೆ ಏನೋ ಕಮೆಂಟ್ ಹಾಕಿ ಗೈಸ್, ನಾನು ಯಾವ ತರ ವಿಡಿಯೋ ಮಾಡಬೇಕು, ಯಾವ ತರ ವಿಡಿಯೋ ಇದೆ. ನಾನು ಪ್ರತಿ ವಿಡಿಯೋಲ್ಲೂ ಕೇಳ್ತಾನೆ ಇರ್ತೀನಿ. ಬಟ್ ಬಟ್ ಗೈಸ್ ನನ್ಗೆ ಆ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಬೇರೆನೇ ಬರುತ್ತೆ. ಬಟ್ ಎಲ್ಲ ಎಡಿಟ್ ಮಾಡ್ಬೇಕಾದ್ರೆ ಬೇರೆ ತರನೇ ಬರುತ್ತೆ. ಇಲ್ಲಿ ನೋಡ್ಬೋದು ಗೈಸ್, ಫುಲ್ ಪಾರ್ಕ್ ಸಖತ್ತಾಗಿದೆ ಪಾರ್ಕ್ ಎಲ್ಲ. ಮತ್ತೆ ನಮ್ ಬಾಯ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರೆ. ನೀನು ಅಂದ್ರೆ ನಾನು ಅಂದ್ರೆ ನೀನು ನಿನ್ ಬಿಡೋನು ಅಷ್ಟೇ. ಬರ್ರಿ ವಾಕಿಂಗ್ ಒಂದ್ ಸ್ಲೋಮೋ ಕೊಡ್ರ ಸ್ಲೋಮೋ ಅಷ್ಟೇ.